ನಮಸ್ತೆ ಬಂಧುಗಳೇ, ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ನಾನೇ ಸ್ವತಃ ಸ್ಪಾನ್ಸರ್ ಮಾಡಿ, ಅಂದರೆ ನಾನೇ ಪ್ರಾಯೋಜನೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀನಿ. ಅದಕ್ಕೆ ಹಾಡಕ್ಕೆ ಬಂದಿರೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನಿಮ್ಮೆಲ್ಲರಿಗೂ ಸಹ ಕೋಮಲ ಧನ್ಯವಾದಗಳನ್ನ ಹೇಳ್ತಾ, 9 ವರ್ಷದ ಹೆಣ್ಣು ಮಗುವಿಂದ ನಾನು ಇದುವರೆಗೂ ಹಾಡ್ಕೊಳ್ತಾ 38 ವರ್ಷ ಕಾಲ ಕಳೆದು ಸುಮಾರು ಕನ್ನಡ ಚಲನಚಿತ್ರ ರಂಗದಲ್ಲಿ 16 ಚಲನಚಿತ್ರದಲ್ಲಿ ಹಾಡನ್ನು ಬರೆದು ಆ ಹಾಡಿನ ಟ್ರ್ಯಾಕನ್ನು ನಾನೇ ಹಾಡಿಕೊಟ್ಟು ಇಳಿಯರಾಜಯವರ ಶಿಷ್ಯ ರಾಜರಾಜನ್ ಅವರ ಹತ್ರ ಕೆಲಸವನ್ನು ಮಾಡಿ ಸುಮಾರು ಚಲನಚಿತ್ರಗಳಿಗೆ ಕನ್ನಡದಲ್ಲಿ, ತೆಲುಗಲ್ಲಿ, ತಮಿಳಲ್ಲಿ, ಹಿಂದಿಯಲ್ಲಿ ಮತ್ತು ಬೆಂಗಾಲಿ ಹಾಗೂ ಉರ್ದು, ಖವಾಲಿ ಸ್ಟೈಲ್ನಲ್ಲಿ ಸಾಂಗನ್ನು ನಾನು ಮಾಡಿಕೊಟ್ಟಿರ್ತೀನಿ. ಅದಕ್ಕಾಗಿ ನಾನು ಆ್ಯಂಕರ್, ಸಿಂಗರ್, ರೈಟರ್, ಡೈರೆಕ್ಟರ್, ಆ್ಯಕ್ಟರ್, ಕ್ರಿಯೇಟರ್ ಅಂತ ಹಾಕ್ಕೊಂಡಿದ್ದೀನಿ. ಇದು ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಬೆಳೆದು ಬಂದಂಥ ಈ ಹೆಣ್ಣು ಮಗುಗೆ ಜೋರಾದ ಒಂದು ಚಪ್ಪಾಳೆಯನ್ನು ಕೊಡಿ ಅಂತ ಕೇಳ್ಕೊಳ್ತಾ, ನಾನು ಅಪ್ಪಾಜಿಯವರ ಜೊತೆಯಲ್ಲಿ ಸುಮಾರು ಕ್ಯಾಸೆಟ್ಗಳೆಲ್ಲ ಹಾಡಿದ್ದೀನಿ. ಯಾಕೆ ಅಂದರೆ ಅಪ್ಪಾಜಿ ಯಾವಾಗ ಬಂದು ಹೋಗ್ತಿದ್ರೋ ನನಗೆ ಗೊತ್ತಿಲ್ಲ ಬಂಧುಗಳೇ. ಅವರು ದೊಡ್ಡ ಮನುಷ್ಯರು, ದೊಡ್ಡ ಕಲಾವಿದರು. ಅವರನ್ನು ನೋಡುವುದು ನಮಗೆ ತುಂಬ ಸೌಭಾಗ್ಯ. ಒಮ್ಮೆ ಒಂದು ಸಾರಿ ರೆಕಾರ್ಡಿಂಗ್ನಲ್ಲಿ ಹಾಡುವಾಗ ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಒಟ್ಟಿಗೆ ಹಾಡಿ ಅವರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿದೆ. ಹಾಗೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ನನಗೆ ಒಂದು ಗಿಫ್ಟನ್ನು ಕೊಟ್ಟಿದ್ದಾರೆ. ಅವರ ಚಲನಚಿತ್ರಕ್ಕೆ, ಒಂದು ಹೊಸ ಚಲನಚಿತ್ರಕ್ಕೆ ನನ್ನ ವಾಯ್ಸನ್ನು ಟ್ರ್ಯಾಕ್ ಗೀತೆಯಾಗಿ ಹಾಡಿ ಮತ್ತೆ ಆ ಗೀತೆಯನ್ನು ಶ್ರೇಯಾ ಘೋಷಾಲ್ ಹಾಡಿದರೆ ಒಂದು ಜೋರಾದ 18 ಚಲನಚಿತ್ರಕ್ಕೆ ಸಾಹಿತ್ಯ ಸಂಗೀತವನ್ನು ಬರೆದು ಹಾಡಿ ಅವರು ಕೊಟ್ಟಂಥ ಸಂಗೀತಕ್ಕೆ ಸಮಯಕ್ಕೆ ತಕ್ಕಾಗಿ ಹೋಗಿ ನಾನು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಅವರು ಕೊಡ್ತಕ್ಕಂಥ ಬರೀ 500 ರೂಪಾಯಿಗೆ ಕೆಲಸ ಮಾಡಿ ಇಷ್ಟು ಬೆಳೆದು ಬಂದಿದ್ದೀನಿ. ನನಗೆ ಸಂತೋಷ ಆಗ್ತಾ ಇದೆ. 500 ರೂಪಾಯಿ ಮುಖ್ಯ ಅಲ್ಲ, ನೀವು ಕೊಡ್ತಕ್ಕಂಥ ಪಾಳೆ ಮುಖ್ಯ. ನಾನು ಎಲ್ಲ 32 ಜಿಲ್ಲೆಯಲ್ಲಿ ಹಾಡಿ ಹೆಸರನ್ನು ಮಾಡಿ ಮತ್ತು ಸುಮಾರು ಪ್ರಶಸ್ತಿ ಸನ್ಮಾನವನ್ನು, ನಾನು ಗೌರವವನ್ನು ಪಡೆದಿದ್ದೀನಿ ಅಂತ ನನಗೆ ನಾನೇ ಹೇಳ್ಕೊಳ್ಳಿಕ್ಕೆ ತುಂಬ ಖುಷಿ ಆಗ್ತದೆ. ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಇರಲಿ. ನಾನು ಡಾಕ್ಟರ್ ರಾಜ್ಕುಮಾರ್ ಗೀತಾ ಅವರು ನಟಿಸಿರ್ತಕ್ಕಂಥ ಧರ್ಮಸ್ಥಳದಲ್ಲಿ, ನಮ್ಮ ಪುಣ್ಯಭೂಮಿ ಧರ್ಮಸ್ಥಳದಲ್ಲಿ ಶೂಟಿಂಗ್ ಆಗಿರ್ತಕ್ಕಂಥ ಕನಸಲ್ಲಿ ಬಂದವ ನಾರು ಎಂಬ ಗೀತೆಯನ್ನು ಹಾಡ್ತಾ ಇದ್ದೀನಿ. ಇದನ್ನು ನಮ್ಮ ಎಂ ಮಂಜುನಾಥ್ ಮೇಡಮ್ ಅವ್ರಿಗೆ ನಾನು ಹಾಡಿದೆ. ಮತ್ತು ಈಗ ನನ್ನ ಟ್ರ್ಯಾಕನ್ನು ಹಾಡಿದೆ.
ಯಶ್ ಮೇಡಮ್ ಅವರು ನನ್ನ ಜೊತೆಗೆ ಹಾಡಬೇಕು. ಬನ್ನಿ.